ಸುವಾಲಿ ಸುವಾಲಿ ಹಾಡೇ ಅಮ್ಮ ಕೇಳುತ್ತ ಕಳೆಯುವೆ ಜನ್ಮ. ಬ್ರೇಕ್ನ ನಂತರ ಅಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ವೆಲ್ಕಮ್ ಬ್ಯಾಕ್ ಸರ್. ಈ ಅಮ್ಮ ವೇದಿಕೆಗೆ ಕನ್ನಡ ಪ್ರಭಾ ಪತ್ರಿಕೆಯ ಮುಖ್ಯ ಉಪ ಸಂಪಾದಕರಾದ AR ಮಣಿಕಾಂತ್ ಅವರು ಬಂದಿದ್ದಾರೆ. ಅವರ ವೈಶಿಷ್ಟ್ಯ ಏನು ಅಂತಂದ್ರೆ ಅವರ ಬರಹಗಳೆಲ್ಲ ಒಂಥರ ಚಾಟಿ ಏಟಿನ ಥರನೂ ಇರುತ್ತೆ, ಇನ್ನೊಂದ್ಸರ್ತಿ ಓದಬೇಕು ಅನ್ನೋ ಥರ ಇರುತ್ತೆ, ಎಲ್ಲೋ ಕಣ್ಣಂಚಿನಲ್ಲಿ ಒಂದು ಹನಿ ನೀರನ್ನ ತರುತ್ತೆ, ನಮಗೇ ಗೊತ್ತಿಲ್ಲದ ಹಾಗೆ ನಾವು ಮುಗುಳ್ನಗೋ ಹಾಗೆ ಮಾಡುತ್ತೆ. ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. AR ಮಣಿಕಾಂತ್ ಅವರು ಇಲ್ಲೇ ಕೂತ್ಕೊಂಡಿದ್ದಾರೆ. ಅವರು ಅಮ್ಮ ಹೇಳಿದ 8 ಸುಳ್ಳುಗಳು ಅಂತ ಪುಸ್ತಕ ಬರೆದಿದ್ದಾರೆ. ನನ್ನ ಅಮ್ಮ ಹೇಳಿದ ಸತ್ಯಗಳು ಅಂತ ಯಾರೋ ಬರ್ದಿರ್ಬೋದೇನೋ, ಆದ್ರೆ ಇವರು ಅಮ್ಮ ಹೇಳಿದ 8 ಸುಳ್ಳುಗಳು ಅನ್ನೋದನ್ನ ಬರೆದಿದ್ದಾರೆ. ಆ ಪುಸ್ತಕ 42 ಬಾರಿ ಮುದ್ರಣವನ್ನ ಕಂಡಿದೆ. ಮತ್ತೆ 40,000 ಪುಸ್ತಕಗಳು ಮಾರಾಟ ಆಗಿವೆ. 40,000. ಇದು ಬಹಳ ಅದ್ಭುತದ ಒಂದು ದಾಖಲೆನೆ. ಆ ಒಂದು ಪುಸ್ತಕವನ್ನ ಸಾಂಕೇತಿಕವಾಗಿ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡೋ ತರ ಇಲ್ಲಿ ಮಾಸ್ ಕಮ್ಯುನಿಕೇಶನ್ ಬೆಂಗಳೂರು ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅದರಲ್ಲಿ ದೀಪ ಅಂತ ಹೇಳಿ ಎಲ್ಲರ ಪರವಾಗಿ ಬಂದು ಒಂದು ಪುಸ್ತಕವನ್ನ ತಗೊಂಡು ಹೋಗ್ತಾರೆ. ಮಾಸ್ ಕಮ್ಯುನಿಕೇಶನ್ ನಿಂದ ಬೆಂಗಳೂರು ಯೂನಿವರ್ಸಿಟಿಯಿಂದ ವಿದ್ಯಾರ್ಥಿಗಳು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಿಮ್ಮ ಕೈಯಿಂದ ಸಾಂಕೇತಿಕವಾಗಿ ಈ ಪುಸ್ತಕನ ಕೊಡಿಸಿರೋದು. ಒಂದು ಚಿಕ್ಕ ಘಟನೆಯನ್ನ ನೆನಪಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಪುಸ್ತಕ ಸಂತೆಗೆ ನೀವು ಹೋಗಿದ್ದಾಗ ಎಷ್ಟೋ ಪುಸ್ತಕಗಳನ್ನ ನೀವು ತಗೊಂಡಿದ್ದೀರಾ. ಅದರಲ್ಲಿ ಆಯ್ದು ತಗೊಂಡ 2 ಪುಸ್ತಕಗಳು AR ಮಣಿಕಾಂತ್ ಅವರ ಪುಸ್ತಕಗಳಾಗಿತ್ತಂತೆ. ಇದನ್ನ ಮಣಿಕಾಂತ್ ಅವರು ಈಗಲೂ ನೆನ್ಪಿಟ್ಕೊಂಡಿದ್ದಾರೆ. ಇಲ್ಲ, ಚೆನ್ನಾಗಿ ಬರೀತಾರೆ. ನಾನು ಅವರ ಲೇಖನಗಳನ್ನ ಅವಾಗವಾಗ ಓದ್ತಾ ಇರ್ತೀನಿ. ನಿಜವಾಗಿಯೂ ಬಹಳ ಒಂದು ಸ್ವಾರಸ್ಯಕರವಾಗಿ ಸತ್ಯವನ್ನ ಒಂದು ಪ್ರಭಾವಿತವಾಗಿ ಒಂದು ಬಿಂಬಿಸ್ತಕ್ಕಂಥ ಒಂದು ಶಕ್ತಿಯನ್ನು ಅವರು ಹೊಂದಿದ್ದಾರೆ. ಮತ್ತು ಈ ಪುಸ್ತಕ 40 ಬಾರಿ ರೀಪ್ರಿಂಟ್ ಆಗಿದೆ ಅಂದರೆ ಇದು ನಿಜವಾಗಿಯೂ ಒಂದು ಶ್ರೇಯಸ್ಕರವಾದಂಥ ವಿಷಯ, ಗೌರವಿಸಬೇಕಾದಂಥ ವಿಷಯ ಮತ್ತು ಅವರ ಅಂತಃಶಕ್ತಿ ಮತ್ತು ಅವರ ಪ್ರತಿಭೆಗೆ ಒಂದು ಸಾಕ್ಷಿ ಅಂತ. ಇಲ್ಲಿ ಬೆಂಗಳೂರು ಯೂನಿವರ್ಸಿಟಿಯ ಮಾಸ್ ಕಮ್ಯುನಿಕೇಶನ್ ಇಂದ ವಿದ್ಯಾರ್ಥಿನಿಯರು ಬಂದಿದ್ದಾರೆ ಅಂತ ನಾನು ಹೇಳಿದೆ. ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಮಾತಾಡ್ತಾರಂತೆ, ಅಮ್ಮನ ಬಗ್ಗೆ ಮಾತಾಡ್ತಾರೆ. ಅವರ ಅಭಿಪ್ರಾಯ ಏನು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಜೀವನದಲ್ಲಿ ನಿಮ್ಮ ತಾಯಿ ಪಾತ್ರ ನಿರ್ವಹಿಸಿದ ಪಾತ್ರಕ್ಕೂ ಈಗಿನ ಈ ಆಧುನಿಕ ಯುಗದಲ್ಲಿ ನಿರ್ವಹಿಸ್ತಾ ಇರತಕ್ಕಂತಹ ತಾಯಿಗಳ ಪಾತ್ರಕ್ಕೂ ನೋಡಿದ್ರೆ ಎಲ್ಲೋ ಒಂದು ಕಡೆ ಅಮ್ಮ ಅನ್ನೋ ಅಸ್ತಿತ್ವ ಈ ಆಧುನೀಕರಣದಲ್ಲಿ ಸಿಕ್ಕಿ ಅಲುಗಾಡೋ ಸ್ಥಿತಿ ತಲುಪಿದೆಯಾ ಅನಿಸ್ತಾ ಇಲ್ವಾ ಸರ್? ಇಲ್ಲ, ಒಂದು ನೋಡಿ, ನನ್ನ ತಾಯಿ ಇರ್ಬೋದು, ಬೇರೆ ತಾಯಿ ಇರ್ಬೋದು, ಈಗಿನ ತಾಯಿಯಂದಿರಿರ್ಬೋದು, ಪ್ರಾಚೀನ ಕಾಲದ ತಾಯಿಯಂದಿರಬೇಕು. ತಾಯಿ ಸದಾಕಾಲ ತಾಯಿನೇ. ಯಾವುದೇ ಆಧುನಿಕತೆ ಬಂದರೂ, ಯಾವುದೇ ಜೀವನದಲ್ಲಿ ಬದಲಾವಣೆ ಬಂದರೂ ತಾಯಿಯ ಮೂಲಭೂತ ಗುಣಗಳಲ್ಲಿ ಯಾವತ್ತೂ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ತಾಯಿ ತನ್ನ ಮಕ್ಕಳ ಮೇಲೆ, ತನ್ನ ಮಗನ ಮೇಲೆ, ತನ್ನ ಮಗಳ ಮೇಲೆ ಸದಾಕಾಲ ವಾತ್ಸಲ್ಯ ಹೊಂದಿರ್ತಾರೆ. ಅವರ ಶ್ರೇಯಸ್ಸಿಗಾಗಿ ಏನನ್ನೂ ತ್ಯಾಗ ಮಾಡಲಿಕ್ಕೆ ಸಿದ್ಧರಿರ್ತಾರೆ. ಈ ಪ್ರಪಂಚ ಬದಲಾಗಿದೆ, ಅಭಿವೃದ್ಧಿ ಆಗಿದೆ, ಈ ನಗರೀಕರಣ ಆಗಿದೆ ಅಂತ ತಿಳ್ಕೊಂಡು ತಾಯಿಯ ಮೂಲಭೂತ ಗುಣಗಳಲ್ಲಿ ಎಂದೂ ಬದಲಾವಣೆ ಆಗಲ್ಲ. ಸೂರ್ಯ ಚಂದ್ರರವರೆಗೂ ಅದು ಅದೇ ರೀತಿ ಇರ್ತದೆ. ಈಗ ಆ ಥರದ ಒಂದು ಭಾವನೆ ಬರೋದಕ್ಕೆ ಶುರುವಾಗಿದೆ ನೋಡಿ. ಇದು ಏನಾಗಿದೆ ಅಮ್ಮ, ಕೆಲವು ಜನ ತಾಯಿ ತಂದೆಗಳಿಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಮತ್ತು ಸ್ವಾರ್ಥಕ್ಕೆ ತಾಯಿ ತಂದೆಗಳನ್ನು ಚೆನ್ನಾಗಿ ನೋಡ್ಕೋತಾ ಇಲ್ಲ. ನಾನು ಕಮಿಷನರ್ ಇದ್ದಾಗ, SP ಇದ್ದಾಗ ಇಂಥ ದೂರುಗಳು ಬಂದಾಗ ನನಗೆ ಭಾಳ ದುಃಖ ಆಗ್ತಾಯಿತ್ತು. ಜನಕ್ಕೆ ನಮಗೂ ಕಷ್ಟ ಬರ್ತದೆ, ಇಲ್ಲ ಅಂತಲ್ಲ. ಹೆಂಡತಿ ಮಕ್ಕಳನ್ನ ಸಂಭಾಳಿಸ್ತಕ್ಕಂಥದ್ದು ಭಾಳ ಕಷ್ಟ ಇರ್ತದೆ. ಆದರೂ ಸಹಿತ ನಮಗೆ ಜನ್ಮ ಕೊಟ್ಟವ್ರಿಗೆ, ನಮಗೆ ಸಂಸ್ಕಾರ ಕೊಟ್ಟವ್ರಿಗೆ, ನಮ್ಮನ್ನು ಬೆಳೆಸಿದವ್ರ ಬಗ್ಗೆ ನಾವು ಸದಾಕಾಲ ಕರ್ತವ್ಯತಾ ಭಾವನೆ ಇಟ್ಕೊಂಡು, ನಿಮಗೆ ತಿಂಗಳಿಗೆ 500-500 ರೂಪಾಯಿ ಉತ್ಪನ್ನ ಬರಲಿ, ನಾನು ಎಲ್ಲನೂ ಕೊಡಿ ಅಂತ ಹೇಳಲ್ಲ. ನಿಮ್ಗೊಂದು 25 ರೂಪಾಯಿ ನಿಮ್ಮ ತಾಯಿ ತಂದೆ ಸಲುವಾಗಿ ಖರ್ಚು ಮಾಡಿ. ಅಂದರೆ ಆಕೆ ಅವಶ್ಯಕತೆ ಇದ್ದರೆ, ಅವಳು ಚೆನ್ನಾದ ಪರಿಸ್ಥಿತಿಯಲ್ಲಿದ್ದರೆ ಅವಶ್ಯಕತೆ ಇಲ್ಲ, ದುಡ್ಡು ಕೊಡಬೇಕಂತ ನಾನು ಹೇಳ್ತಾ ಇಲ್ಲ. ಮತ್ತು ಎಲ್ಲ ದುಡ್ಡು ಮತ್ತು ಎಲ್ಲ ಒಂದು ಆಕೆಗೆ ಅವಶ್ಯಕತೆ ಇದ್ದರೆ ನಾನು ಹೇಳ್ತೀನಿ, ಕನಿಷ್ಠ ಒಂದು 10% ನಿಮ್ಮ ಆದಾಯವನ್ನಾದರೂ ನಿಮ್ಮ ತಾಯಿ ತಂದೆಗಳ ಕಲ್ಯಾಣಕ್ಕಾಗಿ ನೀವು ಕೊಡಬೇಕು. ಅವಶ್ಯಕತೆ ಅವ್ರಿಗಿದ್ದರೆ ಬಟ್ ಎಲ್ಲಕ್ಕಿಂತ ಹೆಚ್ಚಿನ ಮುಖ್ಯ ಅಂದರೆ ತಾಯಿ ತಂದೆಗಳಿಗೆ ಗೌರವವನ್ನು ಕೊಡಬೇಕಾದದ್ದು ಭಾಳ ಕರ್ತವ್ಯ. ಯಾಕಂದರೆ ಅದರಲ್ಲಿ ಯಾವುದಕ್ಕೇನು ಯಾವುದೂ ಖರ್ಚಾಗಲ್ಲ. ಅವ್ರಿಗೆ ಗೌರವ, ನಮ್ಮ ಮಗಳು
ನನ್ನ ಮಕ್ಕಳು ನಮ್ಮ ಬಗ್ಗೆ ಗೌರವ ಕೊಡ್ತಾರೆ, ನಮ್ಮ ಮಾತು ಕೇಳ್ತಾರೆ, ನಮ್ಮ ಬಗ್ಗೆ ಒಂದು ಪೂಜ್ಯ ಭಾವನೆ ಇಟ್ಕೊಂಡಿದ್ದಾರೆ ಅಂತಕ್ಕಂಥ ಇಷ್ಟು ಭಾವನೆ ಬಂದರೆ ಅವರು 1 ವರ್ಷ ಉಪವಾಸ ಇದ್ದರೂ ಅವ್ರ ಮಗನಿಗೆ ನಾವು ಉಪವಾಸ ಇದೀವಿ ಅಂತ ಹೇಳಲ್ಲ. ಆ ಒಂದು ತಿಳ್ಕೊಬೇಕು ನಾವು. ಮತ್ತು ಇನ್ನೂ ಒಂದೇನಿದೆ, ಈಗ ಭಾಳ ಜನ ಹಳ್ಳಿಗಳಿಂದ ನಗರಕ್ಕೆ ಬರ್ತಾರೆ, ತಾಯಿ ಊರಲ್ಲೇ ಉಳಿದಿರ್ತಾಳೆ, ತಂದೆ ಊರಲ್ಲಿ ಉಳಿದಿರ್ತಾನೆ. ನಾನು ಅಂಥವ್ರಿಗೆ ಕೋರ್ತಕ್ಕಂಥದ್ದೇನು, ಮನವಿ ಮಾಡ್ಕೊಳ್ತಕ್ಕಂಥದ್ದು ಏನಂದರೆ, ನಿಮಗೆ ಜನ್ಮ ಕೊಟ್ಟು ನಿಮ್ಮನ್ನು ಬೆಳೆಸಿ ಈ ಮಟ್ಟಕ್ಕೆ ತಂದಿರ್ತಕ್ಕಂಥವ್ರಿಗೆ ನಿಮಗೆ ಕಷ್ಟಗಳಿರ್ಬೋದು. ಯಾಕಂದರೆ ಎಲ್ಲರಿಗೂ ಭಾರಿ ಸಂಬಳ ಬರುತ್ತೆ, ಎಲ್ಲರಿಗೂ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳಲ್ಲ. ನಿಮ್ಮ ಮಕ್ಕಳನ್ನು ಬೆಳೆಸೋದ್ರಲ್ಲಿ ನಿಮಗೆ ಆರ್ಥಿಕ ಮುಗ್ಗಟ್ಟಿರ್ಬೋದು, ಮನೆ ನಡೆಸೋದ್ರಲ್ಲಿ ಆರ್ಥಿಕ ಮುಗ್ಗಟ್ಟಿರ್ಬೋದು. ಆದರೆ ನೀವು ತಿಳ್ಕೊಳ್ಳಿ, ನಿಮ್ಮ ಸಂಬಳ 100 ರೂಪಾಯಿ ಇದ್ದರೆ ನೀವು 90 ಅಂತ ತಿಳ್ಕೊಳ್ಳಿ. ಆ 10 ರೂಪಾಯಿ ಆದರೂ ನೀವು ತಾಯಿ ತಂದೆಗೆ ಒಂದು ಟೋಕನ್, ನಾನು ಹೇಳೋದು ನೀವು ಸಬ್ಸ್ಟೆನ್ಷಿಯಲ್ ಕೊಡ್ಬೇಕತ್ತಲ್ಲ. ನಿಮ್ಗೆ ಅಷ್ಟು ಭಾರಿ ತೊಂದರೆ ಇದ್ದರೆ ನಿಮ್ಗೆ 1000 ರೂಪಾಯಿ ಸಂಬಳ ಇದ್ದರೆ 10 ರೂಪಾಯಿಗೆ ಬನ್ನಿ ಆರ್ಡರ್ ಮಾಡಿರಿ. ಅದು ತಾಯಿಗೆ ನನ್ನ ಮಗ, ನನ್ನ ಮಗಳು, ನಮ್ಮ ಮಕ್ಕಳು ನನ್ನ ನೆನಪಿಟ್ಕೊಂಡಿದ್ದಾರೆ ಅಂತ ಒಂದು ಭಾವನೆ ಬಂದರೆ ಸಾಕು. ಆ 10 ರೂಪಾಯಿನ ಅವಳಿಗೆ 10 ಕೋಟಿ. ಈಗಿನ ಯುವ ಪೀಳಿಗೆ ಎಲ್ಲೋ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ತಂದೆ ತಾಯಿ ಏನಾದರೂ ಒಂದು ಸ್ವಲ್ಪ ಶಿಕ್ಷೆ ಕೊಟ್ರೆ, ಏನಾದರೂ ಬುದ್ಧಿ ಮಾತು ಹೇಳಿದ್ರೆ ಅದನ್ನೇ ವಿಪರೀತ ಮಾಡಿಕೊಂಡು ಮನೆನೇ ಬಿಟ್ಟು ಹೋಗೋದು. ಸದ್ಭಾವನೆಯಿಂದ ನಾವು ತಿಳ್ಕೊಬೇಕು. ಅಂಥ ಘಟನೆಗಳು ಆಗ್ತಾವೆ, ಇಲ್ಲ ಅಂತಲ್ಲ. ಒಂದು ವಿಷಯ ತಿಳ್ಕೊಬೇಕು, ಜಗತ್ತಿನಲ್ಲಿ ಯಾರೇ ನಮಗೆ ಕೆಟ್ಟದ್ದನ್ನು ಬಯಸ್ಬೋದು, ಯಾರೇ ನಮ್ಮ ವೈರಿಗಳಾಗ್ಬೋದು, ಯಾರೇ ನಮ್ಗೆ ಅನ್ಯಾಯ ಮಾಡ್ಬೋದು. ಯಾವ ಕಾಲದಲ್ಲಿಯೂ ಸಹಿತ ತಾಯಿಯಿಂದ ಮಕ್ಕಳಿಗೆ ಅನ್ಯಾಯ ಆಗಲ್ಲ, ಮಗನಿಗೆ ಅನ್ಯಾಯ ಆಗಲ್ಲ. ಈ ಥರದ ಆ ತಾಯಿಯಿಂದ ಯಾವುದೇ ಒಬ್ಬ ಮಗನಿಗೆ ಅನ್ಯಾಯವಾದಂಥ ಘಟನೆ ಇತಿಹಾಸದಲ್ಲಿ ಎಲ್ಲಿಯೂ ಇಲ್ಲ ಭೂಲೋಕದಲ್ಲಿ. ಆದ್ದರಿಂದ ತಾಯಿ ಬಗ್ಗೆ ನಾವು ಆ ರೀತಿ ಭಾವನೆ ಇಟ್ಕೊಳ್ಳೋದು ತಪ್ಪಾಗುತ್ತೆ. ಇದು ಬಹಳ ದೊಡ್ಡ ಶಿಕ್ಷಣದ ಒಂದು ಅಂಶ ಅಂತ ನಾನು ಅನ್ಕೊಳ್ತೀನಿ. ಇಲ್ಲಿ ಮಾಸ್ ಕಮ್ಯುನಿಕೇಶನ್ ಸ್ಟೂಡೆಂಟ್ಸ್ ಬಂದಿರೋದು. ಮಾಸ್ ಕಮ್ಯುನಿಕೇಶನ್ ಅಂದ್ರೆ ಬರೀ ಮಾಧ್ಯಮಗಳ ಮೂಲಕ ಮಾತ್ರ ಅಲ್ಲ ಕಮ್ಯುನಿಕೇಟ್ ಮಾಡಬೇಕಾದದ್ದು, ಇಂಥ ವಿಷಯಗಳ ಬಗ್ಗೆ ಕೂಡ ಒಂದು ತಿಳುವಳಿಕೆ ಬೇಕಾಗತ್ತೆ ಅಂತ ಹೇಳಿ ಈ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ನೀವು ಮಾತಾಡೋದಾದ್ರೆ ಏನ್ ಹೇಳ್ತೀರಿ ಸರ್? ನಾನು ಹೇಳ್ತಕ್ಕಂಥದ್ದು ಏನಂದ್ರೆ, ತಾಯಿಯ ಸ್ಥಾನವನ್ನು ಯಾರೂ ತುಂಬಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪುರಾಣಗಳಿರ್ಬೋದು, ಶಾಸ್ತ್ರಗಳಿರ್ಬೋದು, ವೇದಗಳಿರ್ಬೋದು, ಧರ್ಮಗ್ರಂಥಗಳಿರ್ಬೋದು, ಎಲ್ಲ ಗ್ರಂಥಗಳಲ್ಲಿಯೂ ತಾಯಿಗೆ ಶ್ರೇಷ್ಠವಾದಂಥ ಸ್ಥಾನ ಇದೆ. ಜೀವನದಲ್ಲಿಯೂ ಅದೊಂದು ಶ್ರೇಷ್ಠವಾದಂಥ ಸ್ಥಾನ ಇದೆ. ಆದ್ದರಿಂದ ತಾಯಿಗೆ ಎಲ್ಲ ರೀತಿಯ ಗೌರವವನ್ನು ಕೊಡಬೇಕು. ಸದಾ ತಾಯಿಯ ಬಗ್ಗೆ ಒಂದು ಪೂಜ್ಯವಾದಂಥ ಒಂದು ಭಾವನೆಯನ್ನು ಇಟ್ಕೋಬೇಕು. ಮತ್ತು ಅವರ ಇಳಿ ವಯಸ್ಸಿನಲ್ಲಿ ನಮ್ಮ ಶಕ್ತಿ ಮೀರಿ ಅವರ ಯೋಗಕ್ಷೇಮ ನೋಡಿಕೊಂಡು ಅವರು ನೆಮ್ಮದಿಯಿಂದ ಸಂತೋಷದಿಂದ ಇರುವಂತೆ ಮಾಡ್ಕೋಬೇಕು. ನಮಗೆ ಯಾವುದೂ ಏನೂ ಬೇಕಾಗಿಲ್ಲ, ತಾಯಿಯ ಆಶೀರ್ವಾದ ಒಂದಿದ್ದರೆ ಯಾವುದೇ ಒಂದು ಸಂಕಟದಿಂದ, ಯಾವುದೇ ಒಂದು ಅಪಾಯದಿಂದ, ಯಾವುದೇ ಒಂದು ಸಮಸ್ಯೆಯಿಂದ ನಾವು ನಿಸ್ಸಂಕೋಚವಾಗಿ ಯಶಸ್ವಿಯಾಗಿ ಹೊರಬರ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ನಾವು ಇಟ್ಕೊಳ್ಬೇಕು. ಸರ್, ಈ ವೇದಿಕೆಯ ಹೆಸರು ಅಮ್ಮ, ಕಾರ್ಯಕ್ರಮದ ಹೆಸರು ಅಮ್ಮ. ಈ ವೇದಿಕೆಯ ಮೂಲಕ ನಿಮ್ಮ ಅಮ್ಮ ಈ ಕಾರ್ಯಕ್ರಮ ನೋಡ್ತಾ ಇರುವಾಗ ಅಮ್ಮನಿಗೆ ನೀವು ಏನನ್ನ ಹೇಳೋದಕ್ಕೆ ಇಲ್ಲ? ನನ್ನ ಅಮ್ಮ ನನಗೆ ಕಲಿಸಿಕೊಟ್ಟಿರ್ತಕ್ಕಂಥದ್ದು ಎಲ್ಲಕ್ಕಂದ್ರೆ ದೈವಭಕ್ತಿ, ಮತ್ತು ಎರಡನೇದಾಗಿ ಇನ್ನೊಂದು ಏನಂದರೆ ಪರಿಶ್ರಮ ಪೂರ್ವಕವಾಗಿ ದುಡಿತಕ್ಕಂಥದ್ದು, ಮತ್ತು ಗುರು ಹಿರಿಯರ ಬಗ್ಗೆ ಗೌರವ ಭಾವನೆ ಇರ್ತಕ್ಕಂಥದ್ದು. ಈ ಒಂದು ಮೂಲಭೂತವಾದಂಥ ಸಂಸ್ಕಾರವನ್ನು ಕೊಟ್ಟಂಥ ಅಮ್ಮನಿಗೆ ನಾನು ಕೃತಜ್ಞತಾಪೂರ್ವಕವಾಗಿ ನಾನು ಭಕ್ತಿಪೂರ್ವಕವಾದಂಥ ನಮಸ್ಕಾರಗಳನ್ನ ಹೇಳ್ತೀನಿ. ಮತ್ತು ಸದಾ ಕಾಲ ಆಕೆ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಶಂಕರ ಬಿದ್ರಿ ಅಂತ ಶಂಕರ ಬಿದ್ರಿ, ಯಾಕಂದ್ರೆ ನಿಮಗೆ ನಾನು ಬೇರೆ ಹೋಲಿಕೆಗಳನ್ನು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಬ್ಬ ದಕ್ಷ, ನಿಷ್ಠ, ಧೈರ್ಯವಂತ ಪೊಲೀಸ್ ಅಧಿಕಾರಿ ಅಮ್ಮನ ಸೆಂಟಿಮೆಂಟನ್ನು ಇಟ್ಕೊಂಡು ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಇಷ್ಟು ಅಚ್ಚುಕಟ್ಟಾಗಿ ಮಾತಾಡಿದ್ದು ನಮ್ಗೆ ಎಷ್ಟು ಖುಷಿಯಾಗಿದೆ ಅಂತಂದರೆ, ಇದನ್ನು ನೋಡ್ತಾ ಇರುವಂತಹ ಪೂರ್ತಿ ಯುವ ಸಮೂಹ ಇದರಿಂದ ಇನ್ಸ್ಪಿರೇಷನನ್ನು ಪಡ್ಕೊಳ್ಳುತ್ತೆ ಅಂತ ಹೇಳಿ ನನಗೆ ಖಂಡಿತ ನಂಬಿಕೆ ಇದೆ. ಅಮ್ಮ ವೇದಿಕೆಗೆ ಬಂದು ಇಷ್ಟು ಹೊತ್ತು ನಮ್ಮ ಜೊತೆಯಲ್ಲಿ ಮಹತ್ವಪೂರ್ಣವಾಗಿ ಮಾತಾಡಿದ್ದಕ್ಕೆ ತಮಗೆ ನಮ್ಮ ಕಿರು ಕಾಣಿಕೆ, ಹಾಗೆ ಒಂದು ನೆನಪಿನ ಕಾಣಿಕೆ. ಗರ್ಭದ ಒಳಗೂ ಗಂಧವ ಹಚ್ಚಿ ಸ್ನಾನವ ಮಾಡಿಸಿದೆ, ಎದೆಯ ಹಾಲ ಅಮೃತವನ್ನೇ ಪಾನವ ಮಾಡಿಸಿದೆ, ಹರಿದ ಸೆರಗಲು ಕಂಬಳಿ ಹೊದ್ದಿಸಿ ಮಾನವ ಕಾಯುವವಳೇ, ಕತ್ತಲು ಬೆಳಕಿನ ಬದುಕ ಸಾಗಿಸಿ ಕನಸ ನೇಯುವವಳೇ, ಕೋಟಿ ದೇವರು ಸಾಲುಗಟ್ಟಿ ನಿಂತರು ನಿನಗೆಂದು ಸಾಟಿಯಲ್ಲ ಅಮ್ಮ, ನೀ
ತೂಗೋ ಜೋಲಿಯಲ್ಲಿ ಹೊಲಿದಿರೋ ದಾರಗಳ ಎಣಿಸುತ್ತ ಕಳೆಯಬೇಕು ಚೆನ್ನ